ಒಂದು ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಶಿವನಹಳ್ಳಿ ಎಂಬ ನಂಬಿಗಸ್ತವಾದ ಊರಿನಲ್ಲಿ ಧರ್ಮನಿಷ್ಠ ರಾಜನು ಇದ್ದ. ಆತನ ಹೆಸರು ಶ್ರೀರಾಮದೇವ. ಈ ರಾಜನು ನ್ಯಾಯಪ್ರಿಯನು, ಪ್ರಜೆಪಾಲಕನು ಮತ್ತು ದೇವಭಕ್ತನಾಗಿದ್ದ. ಶಿವನಹಳ್ಳಿಯು ತುಂಬಾ ಶ್ರೀಮಂತವೂ ಮತ್ತು ಸಮೃದ್ಧವಾಗಿತ್ತು. ಅಲ್ಲಿ ಭಿಕ್ಷುಕನು ಹಸಿವಿನಿಂದ ಮಲಗಬೇಕಾಗುತ್ತಿರಲಿಲ್ಲ, ಕಳ್ಳನೂ ಊರಿಗೆ ಪ್ರವೇಶಿಸುತ್ತಿರಲಿಲ್ಲ. ಈ ಸಂಪೂರ್ಣ ಶಾಂತಿಯ ಹಿಂದಿನ ರಹಸ್ಯವೆಂದರೆ ರಾಜನ ನಂಬಿಕೆಯು ನ್ಯಾಯವೇ ದೇವರು ಎಂಬ ಮಾತಿನಲ್ಲಿ ಇತ್ತು. ಒಂದು ದಿನ ಅರಮನೆಯ ದೇವಾಲಯದಿಂದ ಅಮೂಲ್ಯವಾದ ವಜ್ರಮಣಿ ಕಳೆದುಹೋಗಿತ್ತು. ಎಲ್ಲರೂ ಆಶ್ಚರ್ಯಚಕಿತರಾದರು. ರಾಜನು ತನ್ನ ಖಾಸಗಿ ಗೂಢಚರರನ್ನು ತನಿಖೆಗೆ ನೇಮಿಸಿದ. ಕೆಲ ದಿನಗಳೊಳಗೆ ಗೂಢಚರರು ಒಬ್ಬ ಬಡ ಜೋಲಗ ಬೆಳೆಗಾರನ ಮಗನನ್ನು ಬಂಧಿಸಿ ತಂದರು. ಆ ಹುಡುಗನನ್ನು ಕಳ್ಳನೆಂದು ಎಲ್ಲರೂ ದೂರಿದ್ರು. ಆದರೆ ರಾಜನು ಹೇಳಿದ, ನಾನೊಬ್ಬ ನ್ಯಾಯಮೂರ್ತಿ. ನನಗೆ ಸಾಕ್ಷಿ ಬೇಕು. ಶಂಕೆಯ ಮೇಲೆ ಶಿಕ್ಷೆ ನೀಡಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ಗೂಢಚರರಲ್ಲಿ ಒಬ್ಬನು ಪಟ್ಟು ಹಿಡಿದನು. ದೇವಾಲಯದೊಳಗಿನ ಆರತಿ ದೀಪದ ಹಿಂದೆ ಒಂದು ಗುಪ್ತ ಬಾಕಿ ಕಂಡುಬಂದಿತು. ಅದರಲ್ಲಿ ವಜ್ರಮಣಿ ಸಿಕ್ಕಿತು. ಬಳಿಕ ಗೊತ್ತಾಯಿತು, ದೇವಾಲಯದ ಅರ್ಚಕನ ತಮ್ಮನೆ ಕಳ್ಳ. ರಾಜನು ಘೋಷಿಸಿದ, ನ್ಯಾಯ ಎಲ್ಲರಿಗೂ ಸಮಾನ. ಯಾರೇ ಆಗಲಿ ತಪ್ಪು ಮಾಡಿದರೆ ಶಿಕ್ಷೆ ತಪ್ಪಿಸಲಾಗದು. ಆದರೆ ನಿರ್ದೋಷಿಗೆ ಶಿಕ್ಷೆ ನೀಡುವುದು ಪಾಪ. ರಾಜನು ಆ ಯುವಕನಿಗೆ ಗೌರವಪೂರಿತವಾಗಿ ದೈವದರ್ಶನೆಗೆ ಅವಕಾಶ ನೀಡಿದ ಮತ್ತು ಅವನ ಕುಟುಂಬಕ್ಕೆ ಇಳಿವೇಳೆ ಜಮೀನು ನೀಡಿದ. ಅಂದು ಶಿವನಹಳ್ಳಿಯ ಪ್ರಜೆಗಳು ಹಾಡಿದರು, ರಾಜನು ನ್ಯಾಯಮೂರ್ತಿ, ನ್ಯಾಯವೇ ದೇವತೆ, ನಾವು ಧನ್ಯರು.